ಗಣಪತಿ ಬರ್ತಾನ ಎದಗಿ ಒಡ್ಡ ಹತ್ತಿರ ಬರ್ತಾರ ನೋಡದು ಬರ ಸ್ವಾಮೀಜಿಯವರ ಆಶೀರ್ವಾದದಿಂದ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಕೆಲವು ಕಲಾ ತಂಡಗಳು ಬಸವ ಕುಣಿತ, ಡೊಳ್ಳು ಕುಣಿತ ಮತ್ತು ಅಕ್ಕಮಹಾದೇವಿ ಬಸವೇಶ್ವರರ ಪ್ರತಿಮೆಗಳನ್ನ ಸ್ಥಾಪಿಸಿ ಇನ್ನೂ ಹೆಚ್ಚಿನ ಕಲಾ ತಂಡಗಳನ್ನ ಅಭಿಮಾನಿಗಳು ಕೇಳ್ಕೊಂಡಿದ್ದರಿಂದ ಇನ್ನೂ ಭಾಗವಹಿಸಬೇಕಿತ್ತು. ಆದ್ರೂ ಯಥೇಚ್ಛವಾಗಿ ಮುಖ್ಯವಾಗಿ ನಂದಿ ಧ್ವಜದ ಪ್ರಾರಂಭ ಪುಷ್ಪಾರ್ಚನೆ ಸಾಲೂರು ಮಠ ಶ್ರೀಗಳು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಉದ್ಘಾಟಿಸಿ ಎಲ್ಲ ಗ್ರಾಮಗಳಿಂದ ನಂದಿ ಧ್ವಜ, ಬಸವ ಪ್ರತಿಮೆಗಳನ್ನ ಮಾಡ್ಕೊಂಡು ಬರೋದ್ರ ಮೂಲಕ ಪ್ರತಿಯೊಂದು ತಾಲೂಕಿನ ಗ್ರಾಮಾಂತರ ಪ್ರದೇಶದ ಬಸವ ಪ್ರಮಾದಿಗಳು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಡೊಳ್ಳು ಕುಣಿತ ಕಲಾ ತಂಡಗಳು ಮತ್ತು ಬಸವೇಶ್ವರ ಕುಣಿತಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ನಮ್ಮ ಸಮಾಜ ಬಂಧುಗಳು, ಎಲ್ಲ ವರ್ಗದ ಸಮಾಜ ಬಂಧುಗಳು ಬೆಂಬಲ ಸೂಚಿಸಿದ್ದಾರೆ. ಅದರಿಂದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈ ದಿನ ಕೊಳ್ಳೇಗಾಲ ಪಟ್ಟಣದಲ್ಲಿ 24ನೇ ವರ್ಷದ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವ ಜಯಂತಿ ಉದ್ಘಾಟನೆಯನ್ನು ಸುತ್ತೂರು ಶ್ರೀಗಳು ಉದ್ಘಾಟನೆ ಮಾಡಲಿದ್ದು, ನಂದಿಕಂಬದ ಪೂಜೆಯನ್ನು ಸಾಲೂರು ಮಠದ ಸ್ವಾಮೀಜಿಗಳು ನೆರವೇರಿಸಿದ್ದಾರೆ. ಅದ್ದೂರಿಯಾಗಿ ಎಲ್ಲ ಹಳ್ಳಿಗಳಿಂದ ಜನ ಬಂದು ಅದ್ದೂರಿಯಾಗಿ ಬಸವ ಜಯಂತಿ ಆಚರಿಸ್ತಾ ಇದ್ದೀವಿ. ಎಲ್ಲ ಹಳ್ಳಿಗಳಿಂದ ಬಂದಿದ್ದ ಎಲ್ಲ ನಮ್ಮ ವೀರಶೈವ ಸಮಾಜದ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ.